ಸೀನಿಯರ್. ಸಿಎಂ ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದ್ರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದ್ರೆ ಇಲ್ಲೊಂದ್ ಕಡೆ ಶಿವಾನಂದ ಪಾಟೀಲ್ ಅವರು ನಿಮ್ಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ, ನನ್ಕಿಂತ ಸೀನಿಯರ್ಸ್ ಇದ್ದಾರೆ. ಆದ್ರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಬರೀತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ ಈಗ. ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂತಹದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಅದಕ್ಕೂ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದಕ್ಕೆ ನೀವು ಇವತ್ತು ದೇವರಾಜ್ ಅರಸು ಅವರು ಅವ್ರಕ್ಕಿಂತ ಜಾಸ್ತಿ ಸೀನಿಯರ್ಸ್ ಇದ್ರು, ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದ್ರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ ನೂರಾರು ಎಕ್ಸಾಂಪಲ್ಸ್ ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯ್ಬೇಕು ಅಂತ ಹೇಳಿದ್ದಾರೆ. ಒಪ್ಪುನು ಅಂತದನ್ನ. ಆದ್ರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ ಬಿಜೆಪಿಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ.